ನನ್ನ ಮಚ್ಚನ ಕೇಳ್ತಾ ಇದ್ದ ಸಾಂಗ್ ನೋಡಿ ನಾನು ಶಾಕ್ ಆದೆ. ಇವತ್ತು ಬೆಳಗ್ಗೆ ಎದ್ದೇಳ್ತಿದ್ದಾಗೆ ನನ್ನ ಮುಂದೆ ಇವರೆಲ್ಲ ನಿಂತ್ಕೊಂಡು ಕಾಯ್ಕೊಂಡಿದ್ರು ನಾನು ಎದ್ದೇಳೋಕ್ಕೋಸ್ಕರ. ಅದಕ್ಕೆ ನಾನು ಎದ್ಬಿಟ್ಟು ರೆಡಿಯಾಗಿ ಗಾಡಿ ಎತ್ಕೊಂಡು ಅಂಗಡಿ ಹತ್ರ ಹೋದೆ. ಅಲ್ಲಿ ನೋಡ್ರೆ ನಮ್ಮ ಸಿಂಗಲ್ ಆ್ಯಂಡ್ ಶಂಕರ್ ಬ್ರದರ್ ಬಂದಿದ್ರು. ಅವ್ರಿಗೆ ಜೀರಾ ಚಿಪ್ಸ್ ತಿನ್ಸ ಅಂತ ಕೊಟ್ಟರೆ ಅವ್ರು ತಿನ್ನಲಿಲ್ಲ. ಈ ಪ್ಲ್ಯಾನ್ ಫ್ಲಾಪ್ ಆಗೋಯ್ತು. ಅಲ್ಲಿಂದ ನಮ್ಮ ಹುಡುಗನ ಕರ್ಕೊಂಡು ಸಿಟಿ ಹಾಲ್ ಟಿಕೆಟ್ ಇಸ್ಕೊಂಬರೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಪಾಸ್ವರ್ಡೇ ಮರ್ತೋಗಿದ್ನಿ. ಪಾಸ್ವರ್ಡ್ ಚೇಂಜ್ ಮಾಡಿದ್ರೆ ಸರ್ವರ್ ಇಲ್ಲ ಅಂದರು. ಇದೆಲ್ಲ ಆಗ್ದಿದ್ದ ಕೆಲಸ ಅಂದ್ಬಿಟ್ಟು ನಮ್ಮವ್ನ ಕರ್ಕೊಂಡು ಮನೆ ಹತ್ರ ಡ್ರಾಪ್ ಮಾಡಿದೆ. ಅಲ್ಲಿ ನೋಡಿದ್ರೆ ನಮ್ಮವ್ನು ಒಂದು ಡೈಲಾಗ್ ಹಾಕ್ಬಿಟ್ಟ, ನೀವೇ ಕೇಳಿಸ್ಕೊ. ಎಂದಕ್ಕ ಅಲ್ಲಿ ಯಾರೋ ಸತ್ತೋಗಿದ್ರೆ ನಮ್ಮವ್ನು ಡ್ಯಾನ್ಸ್ ಹಾಕ್ಬಿಟ್ಟಿದ್ದೆ. ಈ ಕೆಲಸ ಇಟ್ಕೊಂಡೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಅಲ್ಲಿ ಯಾರೋ ತೀರೋಗಿದ್ರೆ ಈ ಲೋಪಾರ್ ನನ್ನ ಮಗನ ಡ್ಯಾನ್ಸ್ ಆಡ್ಬೇಕಂತೆ. ಅಲ್ಲಿಂದ ಫೀಲ್ಡ್ ಹತ್ರ ಹೋದ್ರೆ ನಮ್ಮ ಹುಡುಗ ಬಾಡಿ ತೋರಿಸ್ತಿದ್ದ. ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಅಲ್ಲಿ ನೋಡಿದ್ರೆ ಎಲ್ಲರೂ ಕ್ರಿಕೆಟ್ ಆಡ್ತಿದ್ರು. IPL ಔಟ್ ಆದರೆ ಅಕಸ್ಮಾತ್ ಯಾರಿಗೂ ಗೊತ್ತಾಗಿದ್ರೆ DRS ಕೇಳ್ತಾರೆ. ಇಲ್ಲಿ ನಮ್ಮ ಕಡೆ ಯಾವ ಥರ DRS ಅಂತ ನೀವೇ ಒಂದ್ಸರಿ ಕೇಳ್ಬಿಡಿ. इसीलिए समझ रहे हो ಅಲ್ಲಿಂದ ನಮ್ಮ ಅಜ್ಜಿ ಮನೆ ಹತ್ರ ಹೋದ್ರೆ ನಾನು ಮಚ್ಚನ ಫೋನ್ ನೋಡ್ತಿದ್ದ. ಎಲ್ಲರೂ ಚಿಕ್ಕವರಿದ್ದಾಗ ರೈಮ್ಸ್ ನೋಡಿದ್ರೆ ನಮ್ಮ ಮಚ್ಚನ ಯಾವ ಸಾಂಗ್ ಕೇಳ್ತಾನೆ ನೀವೇ ಒಂದ್ಸತಿ ಕೇಳಿಸ್ಕೊಂಬಿಡಿ. ಇಷ್ಟೇ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.